ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ನಂದಗೋಕುಲ ಸೀರಿಯಲ್ಲು ಹೇಗೆ ಓಡುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಂದ ಮನೆಗೆ ಬರ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಗಿರ್ಜನ ಅಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ಆ ಮನೆಗೆ ಬಂದಿರೋದ್ರಿಂದ ಅವ್ರ ಖುಷಿ ಹೇಳಕ್ಕೆ ತೀರ್ದು. ಗಿರ್ಜಾ ಮತ್ತು ಅವ್ರ ಮಕ್ಕಳದೆಲ್ಲ, ಸೊಸೆಯರ್ದು ಮಕ್ಕಳದು ಎಲ್ಲ ಸಖತ್ತು ಇಷ್ಟಪಟ್ಟು ಅಜ್ಜಿನ ತುಂಬ ಬಾಯಿ ತುಂಬ ಮಾತಾಡಿಸಿ ತುಂಬ ಸಂತೋಷವಾಗಿ ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತಾರೆ. ಅಷ್ಟೊತ್ತಿಗೆ ಕೇಶವ ಫೋನ್ ಮಾಡ್ತಾನೆ. ಅಮ್ಮ ಹಿಂಗೆ ಮಾವ, ಅಮ್ಮ ಅಜ್ಜಿ ಬಂದಿದ್ದಾರೆ ಅಂತೇಳ್ಬಿಟ್ಟು. ಹೌದಾ, ಅಜ್ಜಿ ಬಂದಿದ್ದಾರಾ ಅಂತೇಳ್ಬಿಟ್ಟು ನಾನು ಬರ್ತೀನಿ ಅಂತ ಅವನು ಹೊರಟಿರ್ತಾನೆ. ಆದರೆ ಅದಕ್ಕೆ ನಂದನು ಹೇಳ್ತಾನೆ, ನಡಿಯತ್ಲೆ ಊಟ ಮಾಡ್ಕೊಂಬರೋಣ ಮನೆಗೆ ಹೋಗಿ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಇಬ್ಬರೂ ಟಿ ವಿ ಎಸ್ಸಲ್ಲಿ ಬರ್ತಾ ಇರ್ತಾರೆ. ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ನಂದ ಏನೋ ತರೋಕ್ಕೆ ಅಂತ ಅಂಗಡಿಗೆ ಹೋಗ್ತಾನೆ. ಆವಾಗ ಬೇಗ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತಾನೆ, ಹೀಗೆ ನಾನು ಭಾವ ಇಬ್ಬರು ಊಟಕ್ಕೆ ಬರ್ತಾಯಿದ್ದೀವಿ ಮನೆಗೆ ಅಂತೇಳ್ಬಿಟ್ಟು. ಆಗ ಅಜ್ಜಿನ ಕರ್ಕೊಂಡೋಗಿ, ಅದಕ್ಕೆ ಮುಂಚೆ ಅಜ್ಜಿ ಬಂದು ಎಲ್ಲರೂ ಚೆನ್ನಾಗಿ ಮಾತಾಡಿಸಿ, ಆಮೇಲೆ ಅಜ್ಜಿಗೆ ಎಲ್ಲರೂ ಸ್ವೀಟು, ಯಾರ್ಯಾರು ಏನೇನು ತಿನ್ನಿಸ್ಬೇಕು ಅನ್ನುತ್ತೆ ಎಲ್ಲನೂ ಕೊಡ್ತಾರೆ ಬಾಯಿಗೆ. ಅದು ಅಜ್ಜಿ ಎಲ್ಲನೂ ತಿನ್ನುತ್ತೆ. ಆಮೇಲೆ ಒಂದಷ್ಟು ತಟ್ಟೆಗೆ ಅನ್ನ ಕಲ್ಸ್ಕೊಬಂದ್ಬಿಟ್ಟು ಕೈ ತುತ್ತು ಕೊಡೋದಕ್ಕೆ ಅನ್ನ ಕಲ್ಸ್ಕೊಬಂದಿರ್ತಾನೆ ಕೇಶವ. ಏನಕ್ಕೋ ಕೇಶವ, ಒಂದು ತಟ್ಟೆ ಅನ್ನ ಕಲ್ಸ್ಕೊಬಂದಿಯಲ್ಲೋ, ಒಂದು ತಟ್ಟೆ ಎಲ್ಲ ತಿನ್ನಲ್ಲ ಕಣೋ ಅಜ್ಜಿ ಅಂತ ಹೇಳ್ತಾನೆ ವಲ್ಲಭ. ಅದಕ್ಕೆ ಇಲ್ಲ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಇರೋ, ತಂದಿದ್ದೀನಿ ನೋಡಿ ಅಂತಿರೋ ಅಂತೇಳಿ. ಆಮೇಲೆ ಒಂದು ತಟ್ಟೆ ಅನ್ನ ಎಲ್ಲ ಕಲಸಿ ತಗೊಬಂದಿರ್ತಾನೆ. ಕೈ ತುತ್ತು ಮಾಡಿ ಅಜ್ಜಿ ಎಲ್ಲರಿಗೂ ಒಂದೊಂದು ತುತ್ತು ಕೊಡು ಅಜ್ಜಿ ಅಂತ ಕೇಳ್ತಾರೆ. ಅಜ್ಜಿ ನನಗೆ ಫಸ್ಟ್ ಕೊಡು, ನನಗೆ ಫಸ್ಟ್ ಕೊಡು, ನನಗೆ ಫಸ್ಟ್ ಕೊಡು ಅಂತ. ಅಜ್ಜಿ ಹೇಳುತ್ತೆ, ಇಲ್ಲ ನಿಮ್ಮ ಯಾರಿಗೂ ನಾನು ಕೊಡಲ್ಲ, ನನ್ನ ಮಗಳಿಗೆ ಗಿರ್ಜಿಂಗೆ ಫಸ್ಟ್ ಕೊಡ್ತೀನಿ ಅಂತೇಳ್ಬಿಟ್ಟು ಗಿರ್ಜಿಗೆ ಫಸ್ಟ್ ಕೊಡುತ್ತೆ. ಗಿರ್ಜಿಗೆ ದುಃಖ ಬಂದ್ಬಿಡುತ್ತೆ, ನಮ್ಮಮ್ಮ 20-25 ವರ್ಷದ ಮೇಲೆ ನನಗೆ ಫಸ್ಟ್ ಕೊಡ್ತೀನಿ ಅಂತ ಇದೆಯಲ್ಲ. ಇಲ್ಲಿವರೆಗೆ ಅವ್ರ ಮುಖ ನೋಡೋಕ್ಕೂ ಆಗ್ತಾ ಇರಲಿಲ್ಲ, ಬರೀ ಮುಖ ನೋಡೋದು ಒಳಗೆ ಬರೋದು, ಮುಖ ನೋಡೋದು ಒಳಗೆ ಬರೋದು, ಇಷ್ಟೇ ಆಗ್ತಿತ್ತು ಅಂತೇಳ್ಬಿಟ್ಟು ತುಂಬ ಖುಷಿಪಟ್ಟು ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ಆಮೇಲೆ ಅವಳಿಸ್ಕೊಂಡು ತಿಂತಾಳೆ ಗುಕ್ಕು. ಅವಳಿಸ್ಕೊಂಡು ತಿಂದಮೇಲೆ ಎಲ್ಲರಿಗೂ ಕೊಟ್ಕೊಂಬರುತ್ತೆ. ಎಲ್ಲರೂ ಖುಷಿಯಾಗಿ ತಿಂತಾ ಇರ್ತಾರೆ. ಅಷ್ಟೊತ್ತಿಗೆ ನಂದನ ಬಾಮೈದ ಇಬ್ಬರು ಫೋನ್ ಮಾಡ್ತಾರೆ, ಬರ್ತಾಯಿದ್ದೀವಿ ಊಟಕ್ಕೆ ಅಂತೇಳ್ಬಿಟ್ಟು. ಬರ್ತಾಯಿದ್ದೀವಿ ಅಂದ ತಕ್ಷಣವೇ ಸರಿ ಈಗ ಅಜ್ಜಿನೇನು ಮಾಡೋದು, ಕಳಿಸೋದು ಅಂತೇಳಿ ಅಂದ್ಕೊಂಡಿರ್ತಾರೆ ಮನೆಗೆ, ಆ ಕಡೆ ಮನೆಗೆ. ಅಷ್ಟೊತ್ತಿಗೆ ಅವರ ಅಣ್ಣ ತಮ್ಮಂದಿರಿಬ್ಬರು ಅಲ್ಲಿಂದ ಆಚೆ ಹೊರಡ್ತಾರೆ. ಆಚೆ ಹೊರಟಾಗ ಸರಿ ಇವಾಗ ಅಜ್ಜಿ ಕಳಿಸ್ಬಿಡೋಣ ಆಯ್ತಲ್ಲ ಅಂತೇಳ್ಬಿಟ್ಟು ಅಜ್ಜಿ ಕಳ್ಸೋಕ್ಕೆ ಅಂತ ಮುಂದಿನ ಬಾಗಿಲಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ನಂದ ಮತ್ತು ನಂದ ಬಾವೈದ ಇಬ್ಬರು ಬಂದು ಇಳ್ಕೊತಾರೆ. ಅಲ್ಲಿ ಇಳ್ಕೊಂಡ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪ್ರಿಯಾ ಹೇಳ್ತಾಳೆ, ರೂಮಲ್ಲಿ ಮಂಗಿಸ್ಬಿಡೋಣ ಅಂತೇಳ್ಬಿಟ್ಟು. ಸರಿ ಕರ್ಕೊಂಡೋಗಿ ರೂಮಿಗೆ ಅಂತೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ, ಮಂಗಿಸ್ತಾರೆ. ಕೆಲವರು ಎಲ್ಲ ಪೇಪರ್ ಓದ್ತಾ ಇರ್ತಾರೆ, ಸುಮ್ಮನೆ ಹೋಗಿ ಕೂತ್ಕೊಂಡು. ಕೆಲವರು ಅಲ್ಲಿ ಇಲ್ಲಿ ಅದು ಇದು ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನಂದ ಒಳಗೆ ಬರ್ತಾನೆ. ಎಲ್ಲ ಯಾಕೆ ವಿಚಿತ್ರವಾಗಿ ಆಡ್ತಾಯಿದ್ದೀರಲ್ಲ ಅಂತ ಕೇಳ್ತಾನೆ. ಇಲ್ಲ ಏನು ವಿಚಿತ್ರ ಇಲ್ಲ, ಆರಾಮಿದ್ದೀವಿ ಅಂತ ಹೇಳ್ತಾನೆ. ಎಲ್ಲರೂ ಸುಮ್ಮನೆ ಓದ್ತಾಯಿದ್ದು, ಬರಿತಾಯಿದ್ದು, ಅದು ಮಾಡ್ತಾಯಿದ್ದು, ಇದು ಮಾಡ್ತಾಯಿದ್ದು ಅಂತ ಏನೇನೋ ಹೇಳ್ತಾರೆ. ಇಲ್ಲ ನನಗೇನೋ ವಿಚಿತ್ರ ಅನ್ನಿಸ್ತಾ ಇದೆ ಅಂತ ನಂದ ಹೇಳ್ತಾನೆ. ಇಲ್ಲಪ್ಪ ಏನು ವಿಚಿತ್ರ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ತಕ್ಷಣವೇ ಅವನು ಕೈಕಾಲು ಮುಖ ತೊಳ್ಕೊಬರ್ತೀನಿ, ಊಟ ಆಗಿದೆಯಾ ಗಿರ್ಜಾ ಅಡುಗೆ ಅಂತ ಹೇಳ್ತಾನೆ. ಊರಿ ಅಡುಗೆ ಆಗಿದೆ ಅಂತ ಹೇಳ್ತಾಳೆ. ಆಮೇಲೆ ಕೈಕಾಲು ತೊಳ್ಕೊಬರ್ತೀನಿ ಅಂತ ಅವನು ಹೋಗ್ತಾನೆ. ಕೈಕಾಲು ತೊಳ್ಕೊಬರ್ತೀನಿ ಅಂತ ಹೋದಾಗ ಅವರು ಹುಡುಗರು ಹೇಳ್ತಾರೆ, ಅಯ್ಯೋ ಆ ರೂಮಲ್ಲೇ ಮಂಗಿಸಿರೋದು ಅಂತ. ಹೌದಾ, ಆ ರೂಮಲ್ಲೇನಾ ಅಂತೇಳ್ಬಿಟ್ಟು ಮತ್ತೆ ಸುಮ್ಮನಾಗ್ತಾರೆ. ಆಮೇಲೆ ಇನ್ನೇನು ಮಾಡೋಂಗಿಲ್ಲ, ತೊಳ್ಕೊಂಬರಲಿ ಅಂತ ಸುಮ್ಮನಾಗ್ತಾರೆ. ಆಗ ಗಿರ್ಜಾ ಸೆಕೆ ಬೀಸ್ತೀನಿ ಅಂತೇಳಿ ಒಬ್ಬಳು ಸೊಸೆ ಸೆಕೆ ಬೀಸೋಕ್ಕೆ ಬೀಸಣಿಗೆ ತೊಗೊಂಬರ್ತಾಳೆ. ಒಬ್ಬ ಇದು ಏನೇನೋ ಅವ್ರಿಗೆ ತೋಚಿದೆಲ್ಲ, ಇದ್ಯಾಕೆ ಇವತ್ತೆಲ್ಲ ವಿಚಿತ್ರವಾಗಿ ಆಡ್ತಾಯಿದ್ದೀರಲ್ಲ, ಯಾಕೆ ಹಿಂಗೆ ಆಡ್ತಾಯಿದ್ದೀರ ಅಂತ ಕೇಳ್ತಾನೆ. ಇಲ್ಲ ಏನು ಆಡ್ತಾಯಿಲ್ಲ, ಆರಾಮಾಗಿದ್ದೀವಿ, ಏನು ಆಗ್ತಾಯಿಲ್ಲ, ಆರಾಮಾಗಿದ್ದೀವಿ ಅಂತ ಹೇಳ್ತಾಳೆ. ಆಮೇಲೆ ಗಿರ್ಜಾ, ಯಾಕ್ರಿ ಯಾಕ್ರಿ ಮನೆಗೆ ಬಂದ್ರಿ ಅಂತ ಕೇಳ್ತಾನೆ. ಅಯ್ಯೋ ನಮ್ಮ ಮನೆಗೆ ನಾನು ಬಂದಿದ್ದೀನಿ, ಯಾಕ್ರಿ ಬಂದ್ರಿ ಅಂತ ಕೇಳ್ತಿದ್ದೀಯಲ್ಲ ಅಂತ ಕೇಳ್ತಾನೆ. ಆವಾಗ
ಅವಳು ಹಂಗಲ್ಲ, ನಿಮ್ಮನೆಗೆ ನೀವು ಬಂದಿರೋದು, ಆದರೆ ಬೇಗ ಬಂದಿದ್ದೀರಲ್ಲ ಯಾಕೆ ಅಂತ ಕೇಳಿದೆ ಅಂತ. ಸರಿ, ಅರ್ಧ ಗಂಟೆ ಮುಂಚೆ ಬಂದಿದ್ದೀನಿ, ಊಟ ಮಾಡ್ಕೊಂಡು ಹೊರಡೋಣ ಅಂತ ಇಲ್ಲೆಲ್ಲೋ ಬಂದಿದ್ದು, ಹಂಗಾಗಿ ಬಂದ್ವಿ ಅಂತ ಹೇಳ್ತಾನೆ. ಸರಿ, ಹೋಗಿ ಮುಖ ತೊಳ್ಕೊತಾನೆ. ಮುಖ ತೊಳ್ಕೊಂಡು ಬೆಡ್ ಕಡೆ ನೋಡ್ತಾನೆ, ಯಾರೋ ಮಲಗಿದಂಗಿರುತ್ತೆ. ಆಮೇಲೆ ಇದೇನು ಯಾರೋ ಮಲಗವ್ರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಗಿರ್ಜನ್ನ ಗಿರ್ಜಾ ಅಂತ ಕರಿತಾ ಇರ್ತಾನೆ. ಇವರಿಗೆಲ್ಲ ಭಯ ಆಗ್ತಾ ಇರುತ್ತೆ. ಅಯ್ಯೋ ಏನಂತಾರೋ ಏನೋ, ಸೊಸೆಯರು ಮಗದಿರ ಮುಂದೆ ಬೈತಾರೇನೋ, ಮರ್ಯಾದೆ ಪ್ರಶ್ನೆ ಏನು ಮಾಡೋದು ಅಂತ ಹಿಂಗೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಆದರೆ ನಂದ ಏನು ಬೈಯಲ್ಲ, ಅವನು ಭಾಳ ಬುದ್ಧಿವಂತ ಇದ್ದಾನೆ, ಏನೂ ಮಾತಾಡಲ್ಲ. ಅದೇ ಗಿರ್ಜಾ ಮಾತ್ರ ಭಯ ಪಟ್ಟಿರ್ತಾಳೆ, ಏನೋ ಆಗುತ್ತೆ ಹಾಗೆ ಹಿಂಗೆ ಅಂತೇಳ್ಬಿಟ್ಟು. ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ, ಅಂಗಡಿ ಎಲ್ಲ ಕಡೆನೂ ಬರ್ದಂಗೆ ಹೋಗ್ದಂಗೆ. ಆದರೆ ಅಜ್ಜಿ ಇಲ್ಲಿ ಮನಗಿರುತ್ತೆ, ಅದು ಗೊತ್ತಾಗಲ್ಲ. ಗೊತ್ತಾಗದೇ ಇದ್ದಿದ್ದಕ್ಕೆ ಯಾರೋ ಮನಗಿದಾರಲ್ಲ, ಗಿರ್ಜಾ ಯಾರೋ ಮನಗಿದಾರಲ್ಲ ಅಂತ ಹೋಗ್ತಾನೆ. ಆದರೆ ಗಿರ್ಜಾ ಬರೋಷ್ಟರೊಳಗೆ ಯಾರೋ ಮಲಗಿದ್ದಾರೆ ಬನ್ನಿ ಅಂತೇಳ್ಬಿಟ್ಟು ಊಟ ಮಾಡಿ ಬನ್ನಿ ಫಸ್ಟು ಅಂತ ಕರೀತಾಳೆ. ಇಲ್ಲ, ಇಲ್ಲಿ ಯಾರೋ ಮಲಗಿದ್ದಾರೆ ನೋಡು, ಯಾರು ಮಲಗಿರೋದು ಅಂತ. ಯಾರೋ ಹೆಂಗಸ್ರು ಮಲಗವ್ರೆ ಅಂತ ಹೇಳ್ತಾನೆ. ಹೆಂಗಸ್ರು ಯಾರು ಇಲ್ವಲ್ಲ ಅಂತ. ಇಲ್ಲ, ಮಲಗಿದ್ದಾರೆ, ಬಾ ನೋಡು ಯಾರು ಅಂತ ಕರೀತಾನೆ. ಆವಾಗ ಹೋಗಿ ನೋಡ್ತಾಳೆ, ಅಮ್ಮಂದೇ ಮಲಗಿರುತ್ತೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ವಿಷಯ ಗೊತ್ತಾಗುತ್ತೋ ಬಿಡುತ್ತೋ ನಾಳಿನ ಎಪಿಸೋಡಲ್ಲಿ ಡೀಟೇಲ್ಸ್ ನೋಡ್ಬೋದು. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ವಿಡಿಯೋ ನೋಡಿ ಕತೆ ಕೇಳಿ, ತುಂಬ ಚೆನ್ನಾಗಿರುತ್ತೆ. ನಾಳಿನ ಎಪಿಸೋಡು ಇನ್ನೂ ಅದ್ಭುತವಾಗಿದೆ, ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಕತೆ ಬರುತ್ತೆ. ತುಂಬ ಚೆನ್ನಾಗಿರೋಂಥ ಕತೆ, ಎಲ್ಲೂ ಒಂದು ಚೂರು ಸ್ಕಿಪ್ ಮಾಡಬೇಡಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.